ಹಿಂದಿನ ವಿಡಿಯೋದಲ್ಲಿ ಎಲ್ಲರೂ ನೋಡಿದ್ರಲ್ಲ, ಸಾಮಾನು ಪಾತ್ರೆಗಳನ್ನೆಲ್ಲ ತೊಳೆದಿದ್ದು, ಹಾಗೆಯೇ ಪ್ಯಾಕ್ ಮಾಡಿ ಎಲ್ಲ ಕಳಿಸಿದ್ದು, ಹಾಗೆ ಸ್ವಲ್ಪ ಮನೆಗೆ ಬಣ್ಣ ಹೊಡೆದಿದ್ದು, ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದ್ದೆಲ್ಲ ನೋಡಿದ್ರಲ್ಲ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಬರೆದಿದ್ರಲ್ಲ ಕಮೆಂಟಲ್ಲಿ. ಪ್ರತಿಯೊಂದು ಕಂದಮ್ಮನಿಗೆ ಓದಿ ಹೇಳ್ತಾ ಇದ್ದೆ, ಓ ಇವ್ರು ಈ ಥರ ನಿನಗೆ ಚೆನ್ನಾಗಿದೆ ಧ್ವನಿ ಅಂತ ಹೇಳಿದ್ದಾರೆ, ನೀನಂದರೆ ತುಂಬ ಇಷ್ಟ ಅಂತೆ, ಲವ್ ಯು ಅಂತ ಹೇಳಿದ್ದಾರೆ, ಈ ಥರ ಎಲ್ಲ ಅಂತ ಹೇಳಿದ್ದಾರೆ ಅಂತ ಪ್ರತಿಯೊಂದು ಕಮೆಂಟ್ಸೂ ಓದಿ ಹೇಳಿದ್ದೀನಿ. ಕಂದಮ್ಮನಿಗೆ ಅಷ್ಟು ಖುಷಿಯಾದರು. ನಾನು ಇವಾಗ ಹೇಳಲ್ಲ, ಏನೋ ಒಂದು ಸಸ್ಪೆನ್ಸ್ ಇದೆ ಸೆಂಟ್ರಲ್ಲಿ. ಕುತೂಹಲದಿಂದ ಕಾಯ್ತಾ ಇರಿ ನೀವು, ಸರಿನಾ? ಇದೇ ವಿಡಿಯೋದಲ್ಲಿದೆ. ಕಂದಮ್ಮನಿಗೆ ಎಲ್ಲ ಹೇಳಿದೆ, ಭಾರಿ ಖುಷಿಯಾದರು. ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಹೇಳಿದ್ದಕ್ಕೇ. ಒಬ್ರೊಬ್ರದ್ದು ಹೇಳಿದಾಗ ಕುಣಿತಾಯಿದ್ರು. ಹೌದಾ ಅಮ್ಮ ಚೆನ್ನಾಗಿದೆ ಅಂತಮ್ಮ ನಂದು ಅಂತ ಅವ್ರು ಮಾತಾಡೋದು ಮುದ್ದು ಮಾತು ನೀವೇ ಕೇಳಿಸ್ಕೊಬೇಕು. ಅಷ್ಟು ಅವ್ರು ಮಾತಾಡೋದೇ ಒಂದು ಸಂಗೀತ ಥರ ಇರುತ್ತೆ ನಮಗೆ. ನಿಮಗೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿರ್ತೀನಿ, ಕೇಳಿಸ್ಕೊಳ್ಳಿರಂತೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಇದಂತೂ ತುಂಬ ಹೊಸ ಕಬೋರ್ಡ್ ಅಂದರೆ ಹೊಸ ಕಬೋರ್ಡು. ಎಲ್ಲ ನೋಡಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಎತ್ತಿದೆಲ್ಲ ಆಯಿತು. ಹಾಗೆಯೇ ನಾಳೆ ಬೆಳಗ್ಗೆ ಹೊರಡೋದು. ಇವತ್ತು ಸಂಜೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಿಟ್ವಿ, ಯಾಕಂದರೆ ಸಮಯನೇ ಇರಲಿಲ್ಲ. ಒಂದಾದಮೇಲೆ ಒಂದು ಕೆಲಸಗಳು, ಅತಿ ಜಾಸ್ತಿ ಕೆಲಸ ಇತ್ತು. ಅದರಲ್ಲೂ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಇವತ್ತೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋದಲ್ಲಿ ಹೊರಡ್ತಾ ಇರೋ ದಿನ ಕಂದಮ್ಮನಿಗೆ 10 ತಿಂಗಳು. ಇವತ್ತಿಗೆ ಕಂಪ್ಲೀಟ್ ಇನ್ನೂ ಆಗಿಲ್ಲ, ಇವತ್ತು ಸಂಜೆ ಆಗಬೇಕು ಕಂಪ್ಲೀಟ್ ಆಗೋದಕ್ಕೆ. ಇವಾಗ ಹೊರಡ್ತಾ ಇದ್ದೀವಿ. ಮನೆಯನ್ನೆಲ್ಲ ಒಂದು ಸಲ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಲ್ಲಿ ಕ್ಲೀನ್ ಮಾಡಿ, ಅಡುಗೆ ಮನೆ ಆಗಿರ್ಬೋದು, ಹಾಲು, ರೂಮ್ಸ್ಗಳು, ಒಂದೊಂದು ಲೈಟ್ಗಳು, ಸ್ವಿಚ್ ಬೋರ್ಡ್ಸ್ ಸದಾ ಕ್ಲೀನ್ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿರೋ ರೂಲ್ಸೇ ಹಾಗೆ. ಅವ್ರು ಕೊಟ್ಟಾಗ ಹೇಗಿರುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗೇ ಇರಬೇಕು ಅಂತ ಅನ್ಕೋತಾರೆ. ಅಷ್ಟು ಕ್ಲೀನಾಗಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಕ್ಲೀನಾಗಿ, ಅಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿದ್ದೀವಿ. ಆದರೆ ನೋಡಿ, ಅಡುಗೆ ಮನೆಯಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಕೆಲವೊಂದು ಸಾಮಾನೆಲ್ಲ ಏನೆಲ್ಲ ಬಿಟ್ಟಿದ್ದೀವಿ ಅನ್ನೋದು ನಿಮಗೆ ತೋರಿಸ್ತೀನಿ. ಅದೆಲ್ಲ ಅವರೇ ಉಪಯೋಗಿಸ್ತಾರೆ. ಇವಾಗ ಯಾರು ಹೊಸ್ದಾಗಿ ಬರ್ತಾರಲ್ಲ ಮನೆಗೆ, ಅವರು ಗಂಡ ಹೆಂಡ್ತಿನೇ ಇರೋದು, ಅವರು ಉಪಯೋಗಿಸ್ತಾರೆ. ಹಾಗೆ ಇದನ್ನೆಲ್ಲ ಆಗಾಗೆ ಬಿಟ್ಬಿಡಿ ಅಂತ ಅಂದರು. ನಮ್ಮ ಮನೆಗೆ ನೋಡೋದಕ್ಕಂತ ಬಂದರು. ಬಂದಿದ್ದು ಒಂದು ಸ್ವಲ್ಪ ಎಂಟ್ರೆನ್ಸಲ್ಲಿ ಬಂದು ಒಳಗಡೆ ಬಂದರು. ಲಿವಿಂಗ್ ರೂಮಲ್ಲಿ ಬಂದು ಕುತ್ಕೋದ್ರು ಇಬ್ಬರು ಗಂಡ ಹೆಂಡ್ತಿರು. ಹೇಳ್ತಾ ಇದ್ವಿ, ನೀವು ಒಂದೊಂದೇ ನೋಡ್ಕೊಳ್ಳಿ ಅಡುಗೆ ಮನೆಯನ್ನೆಲ್ಲ ಈ ಥರ ಅಂತೇಳಿ. ಬಂದಿದ್ದು ಒಂದು 10 ನಿಮಿಷ ಅನ್ಕೋತೀನಿ. 10 ನಿಮಿಷಕ್ಕೆ ಮನೆ ಅವ್ರಿಗೆ ಇಷ್ಟ ಆಗೋಯ್ತು. ಅವ್ರೇನು ಸಮಯನೂ ತೊಗೊಂಡಿಲ್ಲ ಹೇಳೋದಕ್ಕೆ. ಮನೆಗೆ ಹೋಗಿ ಹೇಳ್ತೀವಿ ಅಂದಿದ್ದ ತಕ್ಷಣ ಹೇಳಿಬಿಟ್ರು. ನಮಗೆ ಬಂದಿದ್ದು ಮನೆಗೆ 10 ನಿಮಿಷಕ್ಕೆ ನಮಗೆ ತುಂಬ ಖುಷಿ. ಏನೋ ಒಂಥರ ನಿಮ್ಮಲ್ಲಿ ವೈಬ್ ತುಂಬ ಚೆನ್ನಾಗಿದೆ, ನಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ನೋಡಿ ಹೇಗೆ ಒಂದೊಂದು ಕಬೋರ್ಡ್ಸ್ ಅದ ನಾನು ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ನೋಡಿ ನೀವು. ಈ ರೀತಿಯಲ್ಲಿ ಸ್ವಚ್ಛವಾಗಿ ಕೊಟ್ಟಿದ್ದೀವಿ. ತುಂಬಾ ಇಷ್ಟ ಆಗೋಯ್ತು ಅವ್ರಿಗೆ ಮನೆಗೆ. ಅಡುಗೆ ಮನೆ ಹೇಗಿದೆ ಹಾಗೆ ಬಿಟ್ಕೊಡಿ ನಮಗೆ ಅಂತಂದರು. ಹಾಗೆಯೇ ಈ ಕಡೆ ಗೋಡೆನಲ್ಲಿ ಇದ್ದಿದ್ದ ಬಣ್ಣನೂ ಹಾಗೆ ಬಿಟ್ಕೊಡಿ ಅಂತ ಹೇಳಿದರು. ಆದರೆ ಅವ್ರ ಮನೇಲಿ ಸೋಫಾ ಇರೋ ಕಾರಣದಿಂದ ಸೋಫಾಗೆ ಮ್ಯಾಚ್ ಆಗಲ್ಲ ಅಂತ ಅಂದು ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಪೇಂಟಿಂಗ್ ಚೇಂಜ್ ಮಾಡಿಕೊಟ್ಬಿಡಿ, ನಮಗೆ ಮುಂಚೆ ಥರನೇ ವೈಟ್ ಪೇಂಟಿಂಗ್ ಮಾಡಿಕೊಟ್ಬಿಡಿ ಅಂತಂದರು. ಸ್ವಲ್ಪ ಒಂಚೂರು ರಿಸ್ಕ್ ಆಯ್ತು ಅಷ್ಟೇ ಪೇಂಟಿಂಗ್ ಮಾಡೋದಕ್ಕೆ. ಆದ್ರೂ ಏನೂ ರಿಸ್ಕ್ ಇಲ್ಲ, ಸಂತೋಷ ಖುಷಿ ಅಲ್ವಾ. ಯಾರು ಬರ್ತಾರೋ ಅವ್ರು ಖುಷಿಯಾಗಿ ಮನೇಲಿ ಇರಬೇಕು ಅಂತಂದರೆ ನೋಡಿ, ಪ್ರತಿಯೊಂದು ಇದು ಸ್ಕ್ರೀನು ಇದೆಲ್ಲಿ ಇವಾಗ ಏನು ನೋಡ್ತಿರಲ್ಲ, ಏನೇನು ಬಿಟ್ಟಿರ್ತೀವಿ ಅದೆಲ್ಲ ಅವ್ರಿಗೆ ಆಗಾಗೆ ಬಿಟ್ಕೊಟ್ಟಿದ್ದೀವಿ. ಹಾಗೆಯೇ ಇವಾಗ ನೀವು ನೋಡ್ಕೊಳ್ಳಿ ನೋಡಿ, ಇದನ್ನು ಹಾಗೆ ಬಿಟ್ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಅವ್ರಿಗೆ ಬಿಟ್ಕೊಟ್ವಿ. ಮತ್ತು ಅವ್ರಿಗೆ ತುಂಬ ಖುಷಿ ಆಯಿತು. ಹೇಳಿದರು, ನಮಗೆ ನಿಮ್ಮ ಮನೆ ನೋಡಿದ ತಕ್ಷಣ ನಮಗೆ ಇಷ್ಟ ಆಗೋಯಿತು. ಅವರು ಇದುವರೆಗೂ ನಮ್ಮ ಮನೆ ನೋಡೋ ಮುಂಚೆ 15 ಮನೆ ನೋಡಿದಾರಂತೆ. ಒಂದು 2 ತಿಂಗಳಿಂದ ಅವ್ರು ಹುಡುಕ್ತಾ ಇರೋದಂತೆ ಮನೇನ. ಯಾಕಂದ್ರೆ ಅವ್ರಿಗೆ ಸಮಯ ಇದೆ ಅಂತೆ, ಟೈಮ್ ಇದೆ ಅಂತೆ ಅವ್ರಿಗೆ ಮನೆ ಖಾಲಿ ಮಾಡೋದಕ್ಕೆ. ಅದರೊಳಗಡೆ ಮುಂಚೆನೇ ಅಪಾಯಿಂಟ್ಮೆಂಟ್ಸ್ಗಳು ತೊಗೊಂಡು ಒಂದು 15 ಮನೆ ನೋಡಿದಾರಂತೆ. ಯಾವ ಮನೆಯಲ್ಲೂ ಒಂದು ಫೀಲಿಂಗ್ಸ್ ಅನ್ನೋದೇ ಅವ್ರಿಗೆ ಬಂದಿಲ್ವಂತೆ, ಇಷ್ಟನೂ ಆಗಿಲ್ವಂತೆ. ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಇಷ್ಟ ಆಯಿತು ಅಂತ ಆ ಮಾತು ಕೇಳಿದ್ನಲ್ಲ, ಭಾರಿ ಖುಷಿ ಆಗೋಯ್ತು ನನಗಂತೂ. ನೋಡಿ, ಒಂದೊಂದು ಗೋಡೆ, ಒಂದೊಂದು ಟೈಲ್ಸು ಪ್ರತಿಯೊಂದು ಕ್ಲೀನ್ ಮಾಡಿಕೊಡ್ಬೇಕು. ಮತ್ತು ಈ ಮನೆಯದು ಸ್ಪೆಷಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಅಗ್ರಿಮೆಂಟಲ್ಲಿ ಆಗಿರುತ್ತೆ. ವೈರಿಂಗ್ ಅವ್ರು ಹೇಗೆ ಬಿಟ್ಕೊಟ್ಟಿದ್ರು, ಇದು ಫುಲ್ಲು ಹೊಸ ಬಿಲ್ಡಿಂಗ್ ಅಂದರೆ ಹೊಸ ಬಿಲ್ಡಿಂಗು. ಇವೆಲ್ಲ
ಕಟ್ಟಿರೋದು. ನಾವು ಬಂದಾಗಲೇ ತುಂಬ ಹೊಸ ಬಿಲ್ಡಿಂಗ್ಸ್ ಇದು. ಅವರು ಹೊಸ ಬಿಲ್ಡಿಂಗ್ಸ್ನ ಬಿಟ್ಕೊಟ್ಟಾಗ ವೈರಿಂಗ್ ಎಲ್ಲ ಆಚೆ ಬಿಟ್ಟು ನೋಡಿ, ಒಂದೊಂದು ಸ್ವಿಚ್ ಬೋರ್ಡ್ಸ್ ಅದ ಕ್ಲೀನ್ ಮಾಡಬೇಕು. ಸ್ವಿಚ್ ಬೋರ್ಡ್ಗಳಿರ್ಬೋದು, ಗ್ಲಾಸ್ಗಳು, ವಿಂಡೋರ್ಗಳು, ಮತ್ತು ಮನೆ ಒಳಗಡೆ ಇರೋ ಡೋರ್ಗಳಿರುತ್ತಲ್ಲ ಅದು ಎಲ್ಲನೂ ಕ್ಲೀನ್ ಮಾಡಿಕೊಡ್ಬೇಕು. ಮತ್ತು ಇದು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಇವೊಂದು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇದೆ. ಅವರು ಬಂದಾಗ ವೈರ್ ಹೇಗೆ ಬಿಟ್ಕೊಟ್ಟಿದ್ರು ನೋಡಿ ಅದೇ ರೀತಿಯಲ್ಲಿ ಬಿಟ್ಕೊಡ್ಬೇಕು. ಮತ್ತು ಒಂದೊಂದು ವೈರ್ನ ಸದಾ ಟೆಸ್ಟ್ ಮಾಡಿ ಚೆಕ್ ಮಾಡ್ತಾರೆ. ಯಾಕಂದರೆ ಇದು ವರ್ಕಿಂಗಲ್ಲಿ ಇರುತ್ತಾ, ಕೆಲವೊಮ್ಮೆ ಸುಟ್ಟೋಗಿರುತ್ತಲ್ವ, ಹಾಗೆ ಸುಮ್ಮನೆ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರ ಅಂತೇಳಿ. ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇವ್ರದ್ದಂತೂ. ಈ ರೀತಿಯಲ್ಲಿ ಪ್ರತಿಯೊಂದು ಸ್ವಿಚ್ ಬೋರ್ಡ್ಗಳು ಪ್ರತಿಯೊಂದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ನಾವು ಯಾವುದೇ ಮನೆ ಖಾಲಿ ಮಾಡ್ಬೇಕಾದ್ರೆ ನಮ್ಮ ಫೀಲಿಂಗ್ಸ್ ಇದೇ ಮನೇಲಿರುತ್ತಂತೆ. ಆ ಕಾರಣದಿಂದ ಈ ವಿಡಿಯೋದಲ್ಲಿ ಇವಾಗ ಬೇಡ್ಕೋತಾ ಇದ್ದೀನಿ, ಮತ್ತು ಒಂದೊಂದು ಗೋಡೆಗೂ ಹೇಳ್ತಾ ಇದ್ದೀನಿ, ಯಾರು ಬರ್ತಾರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಮನೆ ಆಗಲಿ, ಖುಷಿಯಾಗಿ ದಂಪತಿಗಳು ನಗ್ನಗ್ತಾ ಇರಲಿ ಅಂತೇಳಿ. ಯಾಕಂದರೆ ನಮ್ಮದು ಏನೇನು ಫೀಲಿಂಗ್ಸ್ ಇರುತ್ತೋ ಒಂದೊಂದು ಗೋಡೆನಲ್ಲೂ ಆ ಮನೆಗಳಲ್ಲಿ ಇರುತ್ತಂತೆ. ಅದಕ್ಕಿಂತಲೇ ಖುಷಿಯಿಂದ ನಮ್ಮ ಯಾವುದೇ ಫೀಲಿಂಗ್ಸಲ್ಲಿ ಯಾವುದೂ ಬಿಡ್ದಿರ ಖುಷಿಯಿಂದ ದೇವರಲ್ಲಿ ಬೇಡ್ಕೊಂಡು, ಮತ್ತು ಒಂದೊಂದು ಗೋಡೆಗೂ ಹೇಳಿ, ಮತ್ತೆ ಯಾರು ಬರ್ತಾರೆ ಅವರು ನಾವೆಷ್ಟು ಸುಖವಾಗಿದ್ವಿ ಅಷ್ಟೇ ಸುಖವಾಗಿರಲಿ ಅಂತೇಳಿ ಬೇಡ್ಕೊಂಡು. ನಾನು ಹೇಳ್ತಾ ಇದ್ದರೆ ಸಿತಾರ ಕಂದಮ್ಮ ನಾನು ಹಾಡು ಹೇಳ್ತಾ ಇದ್ದೀನಿ ಅಂದ್ಕೊಂಬಿಟ್ಟಿದ್ರು ಇದರಲ್ಲಿ. ಈ ಥರ ದೇವ್ರ ಹತ್ರ ಎಲ್ಲನೂ ಬೇಡ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಸ್ಥಳದಲ್ಲೂ ಕಂದಮ್ಮನ ಕುಣಿಸಿ ಖುಷಿಪಡಿಸಿ ಕಂದಮ್ಮನಿಗೆ ಇವಾಗ ನೋಡಿ ಇವಾಗ ಹಾಡು ಖುಷಿಪಡಿಸಿ ಎಲ್ಲ ಮಾಡಿ ಕಂದಮ್ಮನಿಗೆ. ಯಾಕಂದರೆ ಇದು ತುಂಬಾ ನಮಗೆ ಮರೆಯೋಕ್ಕಾಗದೇ ಇರೋಂಥ ಮನೆ. ಯಾಕಂದರೆ ಕಂದಮ್ಮ ಹುಟ್ಟಿದಿಲ್ಲೇ ಮತ್ತು ಬೆಳೆದಿದ್ದು ಇಲ್ಲೇ. ಒಂದೊಂದು ಎಲ್ಲಿ ಬಿಟ್ಟಿದ್ದಾರೆ ಹೇಳಿ, ಪ್ರತಿ ಒಂದು ಕಡೆ ಅವರು ಮುದ್ದಾದ ಪುಟ್ಟು ಹೆಜ್ಜೆಗಳನ್ನ ಹಾಕಿದ್ದಾರೆ. ಅವರ ಮಾತುಗಳು ಎಲ್ಲನೂ ಈ ಒಂದೊಂದು ಕಿಟಕಿನಲ್ಲಿ ಕೇಳಿದ್ರೂ ಹೇಳುತ್ತೆ, ಅಷ್ಟು ಖುಷಿಯಾಗೆ. ಅದರಲ್ಲೂ ಇವತ್ತು ಬೆಕ್ಕು ಏನು ಅಂತ ಗೊತ್ತಿಲ್ಲ, ಅದಕ್ಕೂ ಹೇಗೆ ಗೊತ್ತಾಯಿತು ನಾವು ಹೊರಡೋದು ಅಂತ ಗೊತ್ತಿಲ್ಲ. ಕೆಲವೊಂದು ಪಿಕ್ಚರ್ಸ್ ಎಲ್ಲ ತಗೋದ್ವಿ. ಯಾಕಂದರೆ ಇದು ನೆನಪಿಗೆ ಹಾಗೇ ಇರಬೇಕು ನನ್ನ ಕಂದಮ್ಮನಿಗೆ. ಹುಟ್ಟಿದ್ದು ಮತ್ತು ಬೆಳೆದಿದ್ದು ಈ ಮನೆಯಲ್ಲಿ ನೆನಪಾಗಿ ಹಾಗೇ ಇರಬೇಕು ಅಂತೇಳಿ ಕಂದಮ್ಮನ ಜೊತೆಯಲ್ಲಿ ಒಂದು ಸೆಲ್ಫಿ ನೋಡಿ ಈ ರೀತಿನಲ್ಲಿ ತೊಗೊಂಡು ಇನ್ನೇನು ಇವಾಗ ಹೊರಡೋಣ ಏರ್ಪೋರ್ಟ್ಗೆ. ಇವಾಗ ಕಾರಲ್ಲಿ, ನಮ್ಮ ಕಾರಲ್ಲೇ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟಲ್ಲೇ ಕಾರ್ನ ನಿಲ್ಲಿಸ್ಬಿಡ್ತೀವಿ. ಯಾಕಂದರೆ ಮತ್ತೆ ಯಜಮಾನ್ರು ವಾಪಸ್ ಬರ್ತಾರೆ ಇಲ್ಲಿಗೆ ಕೆಲಸ ಮಾಡೋದಕ್ಕೆ. ಇವಾಗ ನಾನು, ನಮ್ಮ ಯಜಮಾನ್ರು, ನನ್ನ ಕಂದಮ್ಮ ಹೊರಡೋವಂಥ ಸಮಯ. ಎಲ್ಲರೂ ಹೊರಟಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ನೋಡ್ತಾ ಇದ್ದೀರಾ ನನ್ನ ಮುಖನ, ನಿಜವಾಗ್ಲೂ ರೆಸ್ಟ್ಲೆಸ್ಸು. ಆ ಹಿಂದೆ ಏನು ಕಾಣಿಸ್ತಾ ಅಷ್ಟು ದಪ್ಪ ಅಲ್ವಾ. ಕಂದಮ್ಮನಿಗೆ ಏರ್ಪೋರ್ಟಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಏನಿತ್ತು ಅಂದರೆ, ಆ ಕಡೆ ಈ ಕಡೆ ಲಗೇಜ್ಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ರಲ್ಲ, ಸೂಟ್ ಕೇಸ್ಗಳನ್ನ ನೋಡೋದಕ್ಕೆ ಯಾಕೆ ಇಷ್ಟಿಷ್ಟು ಬೇಗ ಹೋಗ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇದೆ. ತುಂಬ ಕುತೂಹಲದಿಂದ ನೋಡ್ತಾ ಇದ್ರು. What's going on, Sidhu? La 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 la. Sidhu, Johnny, hello. Johnny is back. Eating sugar, no papa. Telling your lies, no papa. Open your mouth. Ha ha ha. Ha ha ha. Yeah. ಹಾಗೆ ಏರ್ಪೋರ್ಟಲ್ಲೇ ಇಲ್ಲೇ ಊಟ ಮಾಡ್ಕೊಂಬಿಡೋಣ ಅಂತ ಅನ್ಕೋತೀವಿ. ಏರೋಪ್ಲೈನಲ್ಲೂ ಕೊಡ್ತಾರೆ, ಆದ್ರೂ ಲೈಟಾಗಿ ಏನಾದರೂ ಸೇವನೆ ಮಾಡಿಬಿಡೋಣ, ಹಾಗೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಮ್ಮ ಯಜಮಾನ್ರು ಹೇಳಿದ್ರು. ಅದಕ್ಕೆ ರೆಸ್ಟೋರೆಂಟಲ್ಲಿ ಕೂತಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ಮೇಡಮ್ ಅವರಂತೂ ಮೆನು ಕಾರ್ಡ್ ಅಂತೂ ನಮ್ಗೆ ಕೊಡೋಲ್ಲ, ಅವರೇ ತೆಗಿತಾ ಇರಬೇಕು. ಅವ್ರು ಏನು ನೋಡ್ತಾ ಇರ್ತಾರೆ ಅದನ್ನು ನಾವು ನೋಡ್ಕೊಬೇಕಷ್ಟೇ. ಈ ರೀತಿಯಲ್ಲಿ ಕಂದಮ್ಮನಿಗೇನೂ ಇಲ್ಲ ಊಟ ಪಾಠ, ಬರೀ ಗಂಡ ಹೆಂಡ್ತಿಗೆ ಇಬ್ರಿಗೂ ಊಟ ಮಾಡ್ಕೊಂಡು ಹಾಗೆಯೇ ಕಂದಮ್ಮನಿಗೆ ಇಲ್ಲಿ ತೋರಿಸ್ತಾ ತುಂಬ ಭಾರಿ ಖುಷಿ ಆಗೋಯಿತು. ಕಂದಮ್ಮನಿಗೆ ಏರ್ಪೋರ್ಟಲ್ಲಿ ಆ ಧ್ವನಿಗಳು ಹೇಳ್ತಾ ಇರ್ತಾರಲ್ಲ, ಎಷ್ಟು ಸಮಯಕ್ಕೆ ಎಷ್ಟು ಇದಕ್ಕೆ ಏರೋಪ್ಲೈನ್ಸ್ ಹೋಗುತ್ತೆ ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತೇಳಿ. It's a first flight. First flight. ಏರ್ಪೋರ್ಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಅದನ್ನ ಕೇಳಿಸ್ಕೊಳಕ್ಕೆ ಕಂದಮ್ಮನಿಗೆ ಭಾರಿ ಖುಷಿ ಆಗ್ತಿತ್ತು. ನೀವು ನೋಡ್ಬೋದು ಕಂದಮ್ಮನ ಫಸ್ಟ್ ಫ್ಲೈಟ್ ಇದು, ಬಿಸ್ನೆಸ್ ಕ್ಲಾಸು. ಅದರಲ್ಲೂ ಇನ್ನೊಂದು ಮುಖ್ಯ ಖುಷಿ ಏನು ಅಂತಂದರೆ, ಕಂದಮ್ಮನ ಭಾರತಕ್ಕೆ ಕರ್ಕೊಂಬರ್ತಾ ಇದ್ದೀನಿ, ಹೇಗಿರುತ್ತೆ ಏನು ಅನ್ನೋದು, ಮತ್ತು ಅವ್ರ ಅಜ್ಜಿಗಳ ಹತ್ರ ಕಂದಮ್ಮನ ಒಪ್ಪಿಸಿ ಮತ್ತು ಅವ್ರ ಕೈಗಳಿಗೆ ಯಾವಾಗ ಕೊಡ್ತೀನಿ ಕಂದಮ್ಮನ ಅನ್ನೋದು ಒಂದು ಕ್ಷಣಕ್ಕೂ ಕಾಯ್ತಾ ಇದೆ ನಾನಂತೂ. ಅದರಲ್ಲೂ ಬಿಸ್ನೆಸ್ ಕ್ಲಾಸು
ಕ್ಲಾಸು ನನ್ನ ಮಗಳದು ಫಸ್ಟ್ದು ಮರೆಯೋಂಗೇ ಇಲ್ಲ. ಇವಾಗ ನಮ್ಮ ಯಜಮಾನ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಭಯ ಆಗ್ತಾ ಇದೆ, ಯಾಕಂದರೆ ಕಂದಮ್ಮ ನೋಡೋಕೆ ಅಷ್ಟು ದಪ್ಪ ಇದ್ಲು ಅವಾಗ, ಇವಾಗ ಇಷ್ಟು ಸಣ್ಣ ಆಗಿದ್ದಾಳೆ. ಏನು ಹೇಳ್ತಾರೋ ಏನು ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಆವಾಗಲೇ ಫೋನ್ಗಳಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಹೇಳೋದಕ್ಕೆ, ಕಂದಮ್ಮ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿದ್ಲು, ಏನೋ ಮಾಡಿರ್ತೀರ ನೀವು, ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡೋಗಿ ಸುತ್ತಿ ಕಂದಮ್ಮನ ಸಣ್ಣ ಮಾಡಿದ್ರಿ ಅಂತ ಫೋನಲ್ಲೆಲ್ಲ ಹೇಳ್ತಾಯಿದ್ರು. ಹೌದು, ಕಂದಮ್ಮ ಸಣ್ಣ ಅಂತೂ ಆಗಿರೋದು ನಿಜ. ಅದರಲ್ಲೂ ಇವಾಗಂತೂ ಕೊನೆ ದಿವಸಗಳಲ್ಲಂತೂ ತುಂಬಾ ಸಣ್ಣ ಆದರು. ಇನ್ನೊಂದೇನೆಂದರೆ ಕೆಲಸ ಜಾಸ್ತಿ ಮಾಡ್ತಾಯಿದ್ದಾರೆ ಕಂದಮ್ಮ ಅಮ್ಮನ ಜೊತೆಯಲ್ಲಿ, ಮತ್ತು ಆಟ ಪಾಠ ಜಾಸ್ತಿ ಆಯಿತು ಕಂದಮ್ಮನಿಗೆ. ಇನ್ನು ಎದೆ ಹಾಲು ಮಾತ್ರ ಕುಡಿತಾ ಇರೋದಲ್ವ, ಆ ಕಾರಣದಿಂದಲೂ ಇರ್ಬೋದು. ಆ ಕಾರಣ ಅಂತ ಹೇಳಲ್ಲ, ಆಟ ಪಾಠ ಜಾಸ್ತಿ ಆಗಿದೆ ಕಂದಮ್ಮನಿಗೆ, ಅದಕ್ಕೆ ಸಣ್ಣ ಆಗಿದ್ದಾರೆ. ಹಾಗೆಯೇ ಇವಾಗ ಊಟ ಮಾಡೋವಂಥ ಸಮಯ, ಯಾಕಂದರೆ ಕಂದಮ್ಮನಿಗೆ ಏನೂ ಇಲ್ಲ, ಎದೆ ಹಾಲಿನಂದು ಮಾತ್ರ. ಇವಾಗ ನೀವು ನೋಡ್ಬೋದು, ಹಣ್ಣುಗಳು, ಬ್ರೆಡ್ಡು, ಹಾಗೆ ಕಟ್ಲೆಟು, ಮತ್ತು ಆಲೂಗಡ್ಡೆದು ಕಾಫಿ, ಇದೆಲ್ಲ ಸೇವನೆ ಮಾಡ್ತಾಯಿದ್ದೀನಿ. ಬನ್ನಿ ನೀವು ಊಟ ಮಾಡಿರಂತೆ. ಹಾಗೆಯೇ ನಿಮಗೆ ಮುಖ್ಯವಾಗಿ ಒಬ್ಬರು ಅತಿಥಿಗಳು ನನ್ನ ಹತ್ರ, ಯಾಕೆ ನಾನು ಮಾತಾಡಬಾರ್ದು ಅಮ್ಮ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಮ್ಮ ಅಂಥೇಳಿ ನನ್ನ ಜೊತೆಯಲ್ಲಿ ಚಿಕ್ಕದಾಗಿ ಮುನ್ಸು ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದಾರೆ. ಕೇಳ್ಕೊಳ್ಳಿ ಧ್ವನಿನ. ನಾನು ಜಾಮ ಮಾಡೋದಿದ್ದೆ. ಥ್ಯಾಂಕ್ ಯು. ಅಲ್ಲೂ ಏಕದ Twinkle, twinkle, little star, how I wonder what you are. Above the big like the morning liquor. Twinkle, twinkle, little star, how I wonder what I above the picture I get man and Johnny Papa eating sugar no papa, singing no papa, over what Bye. Thank you. Bye. ನಾನು ಹೇಳಿದೆ ಕಂದಮ್ಮನಿಗೆ, ಬೇಡ ಕಂದ ನೀನು ಮಾತಾಡೋದು ನಿನ್ಗೆ ಗೊತ್ತಾಗಲ್ಲ ಅಂದರೆ, ನೋಡಿದ್ರೆ ಹೇಗೆ, ಯಾಕೆ ನಾನು ಮಾತಾಡಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಈ ಮೂಮೆಂಟ್ಸ್ ಇದೆ ನೋಡಿ. ಯಾವಾಗ ವಿಮಾನದಲ್ಲಿ ಇನ್ನೇನು ಇಳಿತಾ ಇದ್ದೀವಿ ಅಂದಾಗ ನಮ್ಮ ಭೂಮಿಗೆ ತಾಚುತ್ತೆ ನೋಡಿ ನಮ್ಮ ಇದು, ಅವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಂದ್ವಿ ಅನ್ನೋದೊಂದು ತುಂಬ ಖುಷಿ ಆಗುತ್ತೆ. ಲಗೇಜಸ್ ಎಲ್ಲ ತೊಗೊಂಡು ಹೊರಗಡೆ ಕಾಯ್ತಾ ಇದ್ದಾರೆ, ಕ್ಷಣಕ್ಕೂ ಕಾಯ್ತಾ ಇದ್ದಾರೆ ಸಿತಾರಾನ ನೋಡೋದಕ್ಕೆ. ಇವಾಗ ನೋಡ್ಬೋದು ಯಾರೆಲ್ಲ ನಮ್ಮ ಏರ್ಪೋರ್ಟ್ ಬಂದಾಗ ಇಲ್ಲೊಂದು ಫೋಟೋ ಹೊಡ್ಸ್ಕೋತೀರಾ ಅಂತ ಹೇಳಿ, ಯಾಕಂದರೆ ಕಂದಮ್ಮಂಗೆ ನೆನಪಾಗಿರಲಿ ಅಂತೇಳಿ ಇದನ್ನು ಆನೆ ಹತ್ರ ಒಂದು ಫೋಟೋನ ಹೊಡೆದಿಟ್ಕೊಂಡಿದ್ದೀನಿ. ಇವಾಗ ನನ್ನ ತವ್ರ ಮನೇಲಿ ಚಿಕ್ಕದಾಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಕಂದಮ್ಮಂಗೆ, ನೀವು ನೋಡ್ಬೋದು. ಹಾಗೆಯೇ ಇಲ್ಲಿ ಯಾಕೆ ಅವ್ರು ಮಾತಾಡಿರೋದು ಹಾಕಿಲ್ಲ ಅಂತಂದರೆ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಸಿತಾರ ಕಂದಮ್ಮನಿಗೆ ಇಷ್ಟ ಆಗಿರೋದು, ನನಗಿಷ್ಟ ಆಗಿರೋ ಹಾಡು ಹಾಕ್ಬಿಟ್ಟಿದ್ರು. ಆ ಕಾರಣದಿಂದ ಇದನ್ನ ಮಾಡಿದ್ದೀನಿ, ಸೌಂಡ್ ಬರದೇ ಇರೋ ರೀತಿಯಲ್ಲಿ. ಹಾಗೆಯೇ ನಮ್ಮ ಅಕ್ಕನ ಮಕ್ಕಳು ಧನು ಚಂದು ಅಂತೇಳಿ, ಅವರು ಸವಿ ಅಂತಲೇ ಕರೆಯೋದು. ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದನೂ ನಾವೆಲ್ಲ ಜೊತೆಯಲ್ಲೇ ಬೆಳೆದಿರೋ ಕಾರಣದಿಂದ ಈ ಥರ. ಯಾಕಂದ್ರೆ ನನ್ನ ತಂದೆ ಇದಾದಾಗ, ನಮ್ಮ ತಂದೆ ಎಕ್ಸ್ಪೈರ್ ಆದಾಗ ನಾವಿನ್ನೂ ನನ್ನ ತಮ್ಮ UKG, ನಾನು ಇನ್ನೂ ತುಂಬ ಚಿಕ್ಕ ಹುಡುಗಿ, ನಾವೆಲ್ಲನೂ ನನ್ನ ತಮ್ಮ ಹಾಗೆ ಜೊತೆಯಲ್ಲಿ ಬೆಳೆದ್ವಿ. ಅವಾಗಲೇ ನಮ್ಮ ಅಕ್ಕ ಬಂದು 8ನೇ ತಿಂಗಳು ಪ್ರೆಗ್ನೆಂಟು ಅನಿಸುತ್ತೆ. ಇವಾಗ ಚಿಕ್ಕ ಸರ್ಪ್ರೈಸ್ ಕೇಳಿಸ್ಕೊಳ್ಳಿ ಎಲ್ಲರೂ ಹೇಗೆ ಮಾತಾಡ್ತಾರೆ ಅಂತ. ಕನ್ನಮ್ಮ ಸ್ವಲ್ಪ ಅಳೋದು ಜಾಸ್ತಿ ಆಗಿತ್ತು, ಯಾಕೆ ಅಂತಂದರೆ ಇಷ್ಟೊಂದು ಜನ ನೋಡಿದ್ದೀನಲ್ಲ ಕನ್ನಮ್ಮ ಸಡನ್ನಾಗಿ. ಆ ಕಾರಣದಿಂದ ಏನು ಮಾಡ್ತಾಯಿದ್ದಾರೆ ನನಗೆ ಏನು ಅಂತ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ, ಇದೆಲ್ಲ ಏನು ಮಾಡಬೇಡಿ, ಸರಳವಾಗಿರಲಿ ಅಂತೇಳಿ. ಅವರು ಚಿಕ್ಕ ಆಸೆಗಳನ್ನ ಏನೇ ಆಗಿರಲಿ, ಯಾವ ಥರ ಪರಿಸ್ಥಿತಿ ಅದನ್ನಿರಲಿ, ಅಲ್ಲಿ ನಮಗೋಸ್ಕರ ಯಾರೋ ಒಬ್ಬರು ಖುಷಿಯಾಗಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕಂದಮ್ಮಂಗೆ ಸುಮ್ಮನೆ ಇವಾಗ ನೋಡಿದ್ರಲ್ಲ ನೆಕ್ಸಿದಷ್ಟೇ ಕೇಕ್ನ.
ಈ ರೀತಿನಲ್ಲಿ ಕಟ್ ಮಾಡಿದ್ರು. ಹಾಗೆಯೇ ನಾನು ಅಂದ್ಕೊಂಡೇ ಇರಲಿಲ್ಲ, ನಮ್ಮ ಅಕ್ಕ, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲರೂ ಅವಳಿಗೋಸ್ಕರ ಮುಂಚೆಯಿಂದನೇ ತೆಗೆದು ಹೇಗೆಲ್ಲ ಇಟ್ಟಿದ್ರು ಗಿಫ್ಟ್ ಅಂತ. ಕೆಲವೊಂದು ತೋರಿಸಿಲ್ಲ, ಅಕ್ಕ ಕೊಟ್ಟಿರೋದು ಮತ್ತು ಅಣ್ಣ ತಮ್ಮ ಇವರೆಲ್ಲ ಕೊಟ್ಟಿರೋದು ನಾನು ತೋರಿಸಿಲ್ಲ. ಜಯಮ್ಮ ಅವ್ರದ್ದು ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಜಯಮ್ಮ ಅದು ತುಂಬಾ ಇಂಪಾರ್ಟೆಂಟು. ಅವ್ರು ಏನು ಅಂತಂದರೆ ನೋಡಿ, ನಮ್ಮಮ್ಮ 8-9 ವರ್ಷದ ಹಿಂದೆಲೇ ನನಗೆ ಹೆಣ್ಮಗುನೇ ಆಗುತ್ತೆ ಫಸ್ಟ್ ಮಗು ಅಂತೇಳಿ ಆವಾಗಲೇ 8 ವರ್ಷದ ಮುಂಚೆನೇ ಬಳೆನ ಮಾಡಿಸಿ ಅದರಲ್ಲಿ ಬರೆಸಿ ಹಿಂದೆ ಬಿಲ್ ಕೊಡ್ತಾರೆ ಗೊತ್ತಾ, ಆ ಬಿಲ್ ಹಿಂದೆ ಬರೆಸಿ ನನ್ನ ಮಗಳಿಗೆ ಬರೋದು ಫಸ್ಟ್ ಮಗುನೇ ಹೆಣ್ಮಗು ಅಂತೇಳಿ ಬರೆಸಿ ಎಲ್ಲನೂ ಇಟ್ಟು 8 ವರ್ಷದ ಮುಂಚೆನೇ ನನ್ನ ಮಗಳಿಗೆ ಬಳೆನ ತೆಗೆದು ಇಟ್ಟಿದ್ದಾರೆ. ಅದು ಮತ್ತು ಇವಾಗ ಏನು ದುಡ್ಡು ಕೊಡ್ತಾ ಇದ್ದಾರಲ್ಲ, ಇದು 15 ವರ್ಷದಿಂದ. ಇದು ನಮ್ಮ ಅಮ್ಮನ ಕತೆ ನಿಮ್ಗೆ ಹೇಳೋದಕ್ಕಾಗಲ್ಲ. ಹೇಗೆಲ್ಲ ಮಾಡ್ತಾರೆ ಅಂತಂದರೆ ಹೇಗೆ ಅವ್ರಿಗೆ ಆಲೋಚನೆ ಬರುತ್ತೇನೋ ಅಂತ. ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ದಿಸಕ್ಕೂ ನಾನು ಹೊಟ್ಟೆ ಆಗಲಿ ನೋಡಿ ಇಲ್ಲ ಏನಾದ್ರೂ ಆಗಲಿ ನಿಂಗೆ ಹೆಣ್ಮಗುನೇ ಆಗುತ್ತಂತ ಒಂದು ದಿಸಕ್ಕೂ ಹೇಳಿರಲಿಲ್ಲ. ಅದೇ ಸರ್ಪ್ರೈಸ್ ಇಷ್ಟೊಂದು ಇಟ್ಟಿದ್ರು. ಹೇಳ್ಸ್ಕೊಳ್ಳಿ ಜಯಮ್ಮ ಯಾವಾಗ ಮಾಡ್ದೆಪ್ಪ ಇವೆಲ್ಲ? ಓ ಅದಕ್ಕೆ ಸರಿ ಅಮ್ಮ ಬಳೆ ಬೇಡ ಅಂತ ಇದ್ದಿದ್ರು. ವೆರಿ ಗುಡ್ ಅಮ್ಮ. ನೋಡಿ ಯಾರ್ಯಾರ್ದೇನೇ ದಕ್ಕಬೇಕು ಆಗ ಚೆನ್ನಾಗಿ ಆಗುದು. ದಪ್ಪಾಗಿದ್ಲಲ್ಲ ಅದಕ್ಕೆ ಇರ್ಲಿ ಸವಿ ಅದಾಗೆ ಇರ್ಲಿ. ಬೀಳ್ಸುತ್ತೆ ಮಾಮನ್ ಬೇಡ, ಅಣ್ಣನ್ ಬೇಡ, ಮಾಮನ್ ಕೊಡು. ವೆರಿ ಗುಡ್. ನೋಡ ಕೇಳಿದೆ ಕೊಟ್ಲು. ಕೊಟ್ಟಿದ್ದಲ್ಲ ಅಲ್ಲ ಬರ ಇಲ್ಲ ಮನೆ ಹತ್ರ ಅದು ಈಗ ತೆಗ್ದಿದ್ದಲ್ಲ ಮಗನೆ. ಇಲ್ಲ ಬಾ ಇಲ್ಲೇ ಇದ್ರ ಹತ್ರ ಮಾಡ್ಸೋಣ. ವೆರಿ ಗುಡ್ ಅಮ್ಮ. ಹೊಸಪೇಟೆಯಲ್ಲಿ ಯಾಕೆ ನಮ್ಮ ಅಕ್ಕ ಇಷ್ಟೊಂದು ಖುಷಿಯಾಗಿದ್ದಾರೆ ನಮ್ಮ ಅಕ್ಕನೆಲ್ಲ ಪ್ರತಿಯೊಬ್ಬರು ಅಂದರೆ ನೋಡಿ, ಒಂದು ತಾಯಿಗೆ ಹೇಗೆ ಗೊತ್ತಾಗುತ್ತಂತ 8 ವರ್ಷದ ಮುಂಚೆನೇ ಗೊತ್ತಿತ್ತು ನಮ್ಮ ಮಗಳಿಗೆ ಮಗು ಆದರೆ ಫಸ್ಟ್ ಮಗು ಹೆಣ್ಮಗು ಆಗುತ್ತೆ ಅಂತೇಳಿ. ಈ ಥರ ಹೇಗೆ ಆಲೋಚನೆ ಮಾಡೋದು ಇದೆ ಅಂತಲ್ಲ, ಅಮ್ಮ ಪ್ರತಿಯೊಂದು ವಿಷಯನೂ ಹೀಗೆ ಮಾಡೋದು. ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ, ಹೇಗಪ್ಪ ಅಮ್ಮಂಗೆ ಆಲೋಚನೆ ಆಗುತ್ತೆ ಅಂತ ಚಿಂತೆ ಮಾಡ್ತಾರೆ ಹೀಗೆಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಂತೂ ನಮ್ಮ ಯಜಮಾನ್ರಂತೂ ಕಣ್ಣಲ್ಲಿ ಫುಲ್ಲು ನೀರು ತುಂಬಿಸ್ಕೊಂಡ್ಬಿಟ್ರು. ಹಾಗೆಯೇ ಇವಾಗ ನೀವೇನು ನೋಡ್ತಿರಲ್ಲ, ನೆಕ್ಸ್ಟ್ ದಿವಸನೇ ನಾವು ಬಂದಿದ್ದ ಹಿಂದಿನ ದಿವಸನೇ ದೀಪಾವಳಿ ಹಬ್ಬ. ಎಲ್ಲ ವೀಡಿಯೋನೂ ಹಾಕೋಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಖಾರದು ಎಲ್ಲಾದ್ರೂ ಎಡಿಟಿಂಗ್ ಎಲ್ಲ ಮಾಡಿ ಹಾಕೋದಕ್ಕಾಗಿಲ್ಲ ಅಂತ ಹಿಂಗೆ ಹಾಕಿದ್ದೀನಿ. ಇವರು ನಮ್ಮ ಅಕ್ಕನ ಮಕ್ಕಳು ಧನು ಚಂದು ಅಂತೇಳಿ, ದೊಡ್ಡ ಮಗ, ಈ ಕಡೆ ಚಿಕ್ಕ ಮಗ ಇರೋದು. ಯಾಕಂದರೆ ಎಲ್ಲ ಫೋಟೋಗಳು ಇತ್ತು, ಹಾಕೋದಕ್ಕಾಗಿಲ್ಲ. ಯಾಕಂದರೆ ಎಲ್ಲ ಕಾರ್ಗಳದ್ದು ಗಾಡಿಗಳದೆಲ್ಲ ನಂಬರ್ಗಳು ಅದೆಲ್ಲ ಎಡಿಟಿಂಗ್ ಮಾಡಾಕಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅಂತೇಳಿ ಹಾಕಿಲ್ಲ. ನಮ್ಮ ಕಂದಮ್ಮ ಭಾರತ ದೇಶಕ್ಕೆ ಬಂದಿದ್ದು 2ನೇ ದಿವಸ ದೀಪಾವಳಿ ಹಬ್ಬಕ್ಕೆ ಬೆಳಗ್ಗೆ. ಇನ್ನೇನು ಬೆಳಗ್ಗೆ ಆಗುತ್ತೆ ಆ ಸಮಯದಲ್ಲಿ. ಇನ್ನು ಮುಂದೆ ಬರುವಂಥ ವಿಡಿಯೋಗಳು ಭಾರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ. ಇವಾಗ ನನ್ನ ತವ್ರ ಮನೆಗೆ ಭಾರತಕ್ಕೆ ಬಂದಿದ್ದೀವಿ. ಅಮ್ಮ ಮಗಳು ನಮ್ಮ ಯಜಮಾನರು ಪಾದವನ್ನು ಇಟ್ಟಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿನಲ್ಲಿ ಯಾವುದಾದ್ರೂ ಕೆಲವೊಂದು ಮಾತುಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಮುಂದೆ ವಿಡಿಯೋಗೆ ಕಾಯ್ತಾ ಇರಿ. ತುಂಬಾ ಕುತೂಹಲಗಳು, ತುಂಬ ವಿಷಯಗಳಿದೆ ನಿಮ್ಮ ಹತ್ರ ಹೇಳ್ಕೊಳೋದು, ಹಂಚ್ಕೊಳೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಲಿ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮನೆ ಹುಡುಗಿ ಮಾಡುವ ಪ್ರೀತಿಯ ನಮಸ್ಕಾರ. ಕಾಯ್ತಾ ಇರಿ, ಬೇಗ ಬರ್ತೀನಿ.